ಮೊದಲಿಗೆ ವಿಘ್ನೇಶ್ವರನನ್ನು, ಅವರ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ವಿಶ್ವಂಭರನನ್ನು ಪ್ರಾರ್ಥನೆ ಮಾಡ್ತಾ ನಾವು ನಮ್ಮ ಈ ಬೆಳಗಿನ ಜ್ಞಾನ ಯಜ್ಞವನ್ನು ಪ್ರಾರಂಭ ಮಾಡೋಣ. ಶ್ರೀಶನಂಘ್ರಿ ಸರೋಜ ಭೃಂಗ ಮಹೇಶ ಸಂಭವ ಮನ್ಮನದೊಳು ಪ್ರಕಾಶಿಸನುದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ. ನೀ ಸಲಹು ಸಜ್ಜನರ ವೇದವ್ಯಾಸ ಕರುಣಾಪಾತ್ರ ಮಹದಾಕಾಶಪತಿ ಕರುಣಾಳು ಕೈಪಿಡಿದೆಮ್ಮನುದ್ಧರಿಸೋ. ಪ್ರಾರ್ಥನೆ ಮಾಡೋಣ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನೈ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಗೀತಾಶಾಸ್ತ್ರಮಿದಂ ಪುಣ್ಯೈಃ ಪಠೇತ್ ಪ್ರಯತಃ ಪುಮಾನ್ ವಿಷ್ಣೋಃ ಪದಮವಾಪ್ನೋತಿ ಭಯಶೋಕಾದಿವರ್ಜಿತಃ. ಗೀತಾಧ್ಯಯನಶೀಲಸ್ಯ ಪ್ರಾಣಾಯಾಮಪರಸ್ಯ ಚ ನೈವ ಸಂತಿ ಪಾಪಾನಿ ಪೂರ್ವಜನ್ಮಕೃತಾನಿ ಚ. ಮಲನಿರ್ಮೋಚನಂ ಪುಂಸಾನ್ ಜಲಸ್ನಾನಂ ದಿನೇ ದಿನೇ ಸಕೃದ್ಗೀತಾಂಭಸಿ ಸ್ನಾನಂ ಸಂಸಾರಮಲನಾಶನಂ. ಗೀತಾಸು ಗೀತಾ ಕರ್ತವ್ಯಾ ಕಿಮನ್ಯೈಃ ಶಾಸ್ತ್ರವಿಸ್ತರೈಃ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ವಿನಿಸೃತಾ. ಭಾರತಾಮೃತ ಸರ್ವಸ್ವಂ ವಿಷ್ಣೋರ್ವಕ್ತಾದ್ವಿನಿಸೃತಂ. ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮ ನ ವಿದ್ಯತೆ. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ. ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಮೇಕೋ ದೇವೋ ದೇವಕೀ ಪುತ್ರ ಏವ. ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾಗಿ ವಂದನೆಯನ್ನು ಸಲ್ಲಿಸ್ತಾ, ಶ್ರೀಕೃಷ್ಣನ ಪರಮ ಭಕ್ತರಾದಂತಹ ಕನಕದಾಸರು ಹಾಗೂ ಅವರ ಗುರುಗಳು ವ್ಯಾಸರಾಜರಿಗೆ ಆದ್ಯದಲ್ಲಿಯೇ ನಾವು ವಂದನೆಯನ್ನು ಸಲ್ಲಿಸ್ತಾ, ಆ ಗುರು ಶಿಷ್ಯರು ಸಕಲ ಗುರು ಪರಂಪರೆ ನಮಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾವು ಪ್ರಾರಂಭ ಮಾಡೋಣ. ಕನಕ ಗೀತೆಯಲ್ಲಿ ಗೀತಾ ಗಂಗೋದಕ, ಕನಕನ ಕಿಂಡಿಯಿಂದ ಶ್ರೀಕೃಷ್ಣನ ದರ್ಶನ. ಶ್ರೀಕೃಷ್ಣನ ದರ್ಶನ ಅಂದರೆ, ಶ್ರೀಕೃಷ್ಣನ ದರ್ಶನ ಅಂದ್ರೇ ಭಗವದ್ಗೀತೆಯ ದರ್ಶನ. ದರ್ಶನ ಅಂದರೆ ಶಾಸ್ತ್ರ. ಭಗವದ್ಗೀತೆಯ ಒಂದು ತಳಹದಿಯಲ್ಲಿ, ಅಡಿಪಾಯದಲ್ಲಿ ಕನಕದಾಸರು ಹೇಗೆ ದೇವರ ನಾಮವನ್ನು, ತಾವು ಕೇಶವಾದಿ ನಾಮಗಳನ್ನು, ಆ ಭಗವಂತನನ್ನು ಕುರಿತು ಸ್ತೋತ್ರ ಮಾಡುವಾಗ ಅಪರೋಕ್ಷ ಜ್ಞಾನಿಗಳು ಒಂದು ಮುಖದ ಅನುಸಂಧಾನ ಅಲ್ಲ, ಅನಂತ ಮುಖದ ಅನುಸಂಧಾನದೊಂದಿಗೆ ಆ ವಿಶ್ವರೂಪಿಯಾದಂತಹ ವಿಶ್ವರೂಪ ದರ್ಶವನ್ನು ತೋರಿಸಿದಂತಹ ಶ್ರೀಕೃಷ್ಣನನ್ನು ಸ್ತೋತ್ರ ಮಾಡಿದ್ದಾರೆ. ಇವತ್ತಿಗೂ ಅದಕ್ಕೆ ಸಾಕ್ಷಿ ಭಗವಂತ ಅವರಿಗೆ ಕೊಟ್ಟಿರುವಂತಹ ಆ ಒಂದು ಸ್ಥಾನ. ಉಡುಪಿಯಲ್ಲಿ ಜಗದ್ಗುರು ಶ್ರೀ ಮಧ್ವಾಚಾರ್ಯ ಕರಾರ್ಚಿತನಾದಂತಹ ಶ್ರೀಕೃಷ್ಣ ಆ
ಕನಕನ ಮೂಲಕವೇ ನನ್ನನ್ನು ನೀವು ದರ್ಶನ ಮಾಡಿ ಅಂತ ಆ ಒಂದು ವಿಧಿಯನ್ನು ವಾದಿರಾಜ ಎಲ್ಲ ಗುರುಗಳು ನಮಗೆ ವಿಧಿಸಿದ್ದಾರೆ. ಅವರೆಲ್ಲರ ಒಂದು ಆದೇಶದಂತೆ ಇಂದಿನ ಒಂದು ಗುರುಗಳ ಒಂದು ಆದೇಶದಂತೆ ಈ ಪ್ರಯತ್ನ. ಮೊದಲಿಗೆ ಪ್ರಾರ್ಥನೆಯನ್ನು ಮಾಡಿದ್ದೇವೆ, ಪ್ರಾರಂಭ ಮಾಡೋಣ. ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು, ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ. ಈಗ ಮೊದಲಿಗೆ ನಾವು ಭೂಮಿಕೆಯನ್ನು ನೋಡೋಣ. ನಾವು ಮೇಲ್ಮೇಲಿನ ಅರ್ಥವನ್ನು, ಆ ಒಂದು ಪದದ ಅರ್ಥವನ್ನು ತೆಗೆದುಕೊಳ್ಳದೆ, ಭಾವಾರ್ಥವನ್ನು ತೆಗೆದುಕೊಳ್ಳದೆ ಅನುಸಂಧಾನಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದನ್ನು ಪ್ರಾರಂಭ ಮಾಡೋಣ. ಇಲ್ಲಿ ಕನಕದಾಸರು ತಮ್ಮ 2 ಸಾಲಿನಲ್ಲಿ ಕೇಶವನನ್ನು ಪ್ರಾರ್ಥನೆ ಮಾಡ್ತಾರೆ. 24 ತತ್ವಕ್ಕೆ ನಿಯಾಮಕ ರೂಪಗಳು, ಕೇಶವಾದಿ 24 ರೂಪಗಳು. ಇದು ನಮ್ಮ ದೇಹವನ್ನು ನಿಯಮನ ಮಾಡುವಂತಹ ರೂಪಗಳು. ದೇಹದಲ್ಲಿರ್ತಕ್ಕಂಥ ಬಿಂಬರೂಪಿ ಭಗವಂತನನ್ನು ನಾವು ಆರಾಧನೆ ಮಾಡಬೇಕಾದ್ರೆ, ಗುರುಗಳನ್ನು ನಾವು ಹೊಂದಬೇಕಾದರೆ ಈ ಕೇಶವಾದಿ 24 ರೂಪಗಳ ಅನುಗ್ರಹ ಅತ್ಯವಶ್ಯಕವಾಗಿದೆ. ದುರ್ಗಾಸುಳಾದಿಯಲ್ಲಿ ಅದಕ್ಕೆ ವಿಜಯದಾಸರು ಹೇಳ್ತಾರೆ, ಕೇಶವಾದಿ 24 ರೂಪಗಳ ಆ ಲಕ್ಷ್ಮೀ ರೂಪಗಳನ್ನು ಅವರು ಸ್ಮರಣೆ ಮಾಡಿದ್ದಾರೆ. ಈಗ ಒಂದೊಂದು ಕಡೆ ಒಬ್ಬೊಬ್ಬ ಜ್ಞಾನಿಗಳು ಹೇಳ್ತಿದ್ದಾರೆ, ಅದನ್ನೆಲ್ಲವನ್ನ ಕೂಡಿಸಿಕೊಂಡು ಇವತ್ತು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಪ್ರಾರಂಭ ಮಾಡೋಣ. ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು ಅಂತ ಹೇಳ್ತಾರೆ. ಈ ಈಶ ಅಂದರೆ ಸ್ವಾಮಿ, ಒಡೆಯ ಅಂತ ಅರ್ಥ. ಇದನ್ನೇ ನಮಗೆ ಶ್ರೀಮದಾಚಾರ್ಯರು ಹೇಳ್ತಾರೆ ದ್ವಾದಶ ಸ್ತೋತ್ರದಲ್ಲಿ. ಈಶ ನಮ್ಮೆಲ್ಲರಿಗೂ, ಆ ಒಂದು ಸಾಮಾನ್ಯರಿಗೂ ಎಟುಕುವಂಥ ಭಗವಂತನ ಗುಣ ಅಂದರೆ ನೀನು ಈಶ, ನಾನು ದಾಸ. ಇದನ್ನೇ ಮೊದಲಿಗೆ ತೆಗೆದುಕೊಳ್ತಾರೆ ಕನಕದಾಸರು. ನಿನ್ನ ಚರಣ ಭಜನೆ, ಯಾಕೆಂದರೆ ನಾನು ಚರಣ ಭಜನೆ ಮಾಡ್ತೀನಿ, ಕನಕದಾಸರು ಮಾಡ್ತಾರೆ. ಆದರೆ ನಾನು ಜೀವ ಜಡಗಳ ಒಂದು ಕುರಿತಾಗಿ ನಿನ್ನ ಭಜನೆ ಮಾಡ್ತೀನಿ. ಆದರೆ ಕನಕದಾಸರು ಮೊದಲಿಗೆ ಸಂಕಲ್ಪ ಮಾಡ್ತಾರೆ, ನಿನ್ನ ಚರಣ ಭಜನೆ, ನಿನ್ನಗಾಗಿ, ನಿನ್ನಿಂದ ನನಗೇನು ಬೇಡ ಸ್ವಾಮಿ, ನೀನೇ ನನಗೆ ಬೇಕು. ನಿನ್ನ ಏಕವಚನ ಪ್ರಯೋಗ ಮಾಡ್ತಾರೆ. ಅಂದರೆ ಸ್ವತಂತ್ರನಾದ ನಿನ್ನನ್ನು, ಸ್ವತಂತ್ರ, ನಾವೇನು ಆ ಒಂದು ದ್ವೈತ ಮತದ ತತ್ವಗಳನ್ನು ತಿಳಿತೀವಿ, ಸರ್ವಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಪಂಚಭೇದ, ತಾರತಮ್ಯ, ಜಗತ್ಸತ್ಯ ಎಲ್ಲವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಿನ್ನ ಚರಣ ಭಜನೆ, ನಿನ್ನ ಅಂದರೆ ಸರ್ವೋತ್ತಮನಾದ ನಿನ್ನನ್ನು ನಾನು ಚರಣ ಭಜನೆಯನ್ನು ಆಶೆಯಿಂದ, ಅಂದರೆ ಆಸೆ ಅನ್ನೋದು ಎಲ್ಲಿಂದ ಬರುತ್ತೆ? ಮನಸ್ಸಿನಲ್ಲಿ ಬರುತ್ತೆ ಆಸೆ. ಆ ಮನಸ್ಸಿನಿಂದ ಮಾಡುವೇನು ಅಂದರೆ ಏನು? ಹಾಗಾದರೆ ಕನಕದಾಸರು ಹೇಳ್ತಾರೆ, ನಾನು ಅಹಂಕರ್ತ, ನಾನು ಮಾಡಿಬಿಡ್ತೀನಿ ಸ್ವಾಮಿ, ನೀನು ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ ಅಂತ ಹೇಳಿದ್ರ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಅಂದರೆ ನಾನು ಮಾಡ್ತೀನಿ, ನಾನು ಇದನ್ನು ವ್ಯವಹಾರ ಆಗೋಯ್ತಾ ಇಲ್ಲಿ, ನಾನು ಇದನ್ನು ಮಾಡ್ತೀನಿ, ನೀನು ನನಗೆ ಇದನ್ನು ಕೊಡು ಅಂತ ಮೇಲ್ನೋಟಕ್ಕೆ ನಮಗೆ ಕಾಣಿಸ್ಬೋದು. ಆದರೆ ಕನಕದಾಸರು ಹೇಳ್ತಾರೆ, ನಿನ್ನ ಚರಣ ಭಜನೆಯನ್ನು ನೋಡಿ, ರಿವರ್ಸ್ ತಗೋಬೇಕು. ನಿನ್ನ ಚರಣ ಭಜನೆಯನ್ನು ಆಶೆಯಿಂದ ಮಾಡಬೇಕಾದರೆ ನೀನು ನನಗೆ ಸ್ವಾಮಿ ದೋಷ ರಾಶಿಯನ್ನು ನಾಶ ಮಾಡು. ಶ್ರೀಶ ಕೇಶವ, ಅವ್ಯಕ್ತ ತತ್ವಕ್ಕೆ ನಿಯಾಮಕ ರೂಪನಾದಂತಹ ಕೇಶವ. ಕ ಅಂದರೆ ಬ್ರಹ್ಮ, ಈಶ ಅಂದರೆ ರುದ್ರ, ವ ಅಂದರೆ ಪ್ರವೃತ್ತಿಗೊಳಿಸುವವನು, ಬ್ರಹ್ಮ ರುದ್ರಾದಿಗಳನ್ನು ಪ್ರವೃತ್ತಿಗೊಳಿಸುವವನು, ತತ್ವಾಭಿಮಾನಿಗಳ ಮೂಲಕ, ತತ್ವಕ್ಕೆ ನಿಯಾಮಕನಾದ ಭಗವಂತ ಮುಖ್ಯ ಪ್ರಾಣನ ಮೂಲಕ, ತತ್ವಾಭಿಮಾನಿಗಳ ಮೂಲಕ ನನಗೆ ನೀನು ದೋಷರಾಶಿ, ಎಲ್ಲ ಸಮಸ್ತ ದೋಷರಾಶಿಯ ಪ್ರತೀಕ ಯಾವುದು? ಲಿಂಗದೇಹ. ಮೊದಲಿಗೆ ಆ ಲಿಂಗದೇಹದ ಒಂದು ಕಳೆದುಕೊಳ್ಳೋದಕ್ಕಾಗಿ ನಾನು ಸಂಸಾರಕ್ಕೆ ಬಂದಿದ್ದೀನಿ ಅಂದಮೇಲೆ ನನ್ನ ಸೃಷ್ಟಿಯ ಮೂಲ ಒಂದು ಹೇತುವೇ ಈ ಒಂದು ಪ್ರಾರ್ಥನೆ. ಈ ಲಿಂಗದೇಹವನ್ನು ನಾವು ಕಳೆದುಕೊಂಡು ಮೋಕ್ಷಾವಸ್ಥೆಯನ್ನು ತಲುಪಬೇಕಲ್ವಾ? ಅದಕ್ಕೆ ನೀನು ದೋಷ ರಾಶಿ, ಮೋಕ್ಷ ಕೊಡು. ಹೇಗೆ ಕರುಣಿಸುವುದು ಯಮಗೆ ಪರಮ ಮಂಗಳವ ಅಂತ ಏನು ಜಗನ್ನಾಥದಾಸರು ಹೇಳ್ತಾರೆ, ಹಾಗೆ ಮಂಗಳ ಅಂದರೆ ತತ್ವಜ್ಞಾನ ಅಂತಲೇ ಅರ್ಥ. ಹಾಗೆ ದೋಷ ರಾಶಿ, ಮೊದಲಿಗೆ ಅನಿಷ್ಟ ನಿವೃತ್ತಿ, ಆನಂತರ ಇಷ್ಟ ಪ್ರಾಪ್ತಿ. ಹಾಗಾಗಿ ಮೊದಲಿಗೆ ಅನಿಷ್ಟ ನಿವೃತ್ತಿ ಆಗಬೇಕಾದ್ರೆ ನಿನ್ನ ಚರಣ ಭಜನೆಯನ್ನು ಮಾಡಬೇಕು. ಆದರೆ ನಾನು ಭಜನೆಯನ್ನು ಮಾಡ್ತೀನಿ, ಆಸ್ತಿಕ ನಾನು. ಆದರೆ ನಿನ್ನ ಚರಣ ಭಜನೆ ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ. ಯಾಕೆಂದರೆ ನನ್ನವರು, ನಾನು ನನ್ನದು, ಅಹಂಕರ್ತ ಅನ್ನೋದು ನನ್ನನ್ನು ಆ ಸಂಸ್ಕಾರ ರೂಪದಲ್ಲಿ ಕೂತ್ಬಿಟ್ಟಿದೆ. ಅದು ನಾಹಂಕರ್ತ ಹರಿಕರ್ತ ಅನ್ನೋದು ನನಗೆ ಇನ್ನೂ ಬಂದಿಲ್ಲ. ನನ್ನ ಪ್ರಾರ್ಥನೆ ಏನಿದ್ರು ನನಗಾಗಿ, ನನ್ನವರಿಗಾಗಿ. ನನಗಾಗಿ ಅಂದರೆ ನನಗೆ ಇದು ಬೇಕು, ಅದು ಬೇಕು,
ನನ್ನವರಿಗಾಗಿ ಇದು ಬೇಕು, ನನಗೆ ನನ್ನವರು ಬೇಕು. ಈ ರೀತಿಯ ಕೊಳಕಿನಲ್ಲಿ ನಾನು ಭಜನೆ ಮಾಡ್ತಿದ್ದೀನಿ. ಭಜನೆ ಮಾಡೋದೇನೋ ಸರಿ, ಆದರೆ ನಿನ್ನ ಚರಣ ಭಜನೆ ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ. ಯಾಕೆಂದರೆ ತುಂಬ ದೋಷದ, ಕೇವಲ 1-2 ದೋಷಗಳಲ್ಲ, ರಾಶಿ ರಾಶಿ ತುಂಬಿದಂತಹ ಲಿಂಗದೇಹದಿಂದಾಗಿ, ದುಷ್ಕರ್ಮಗಳಿಂದಾಗಿ ನಾನು ಮಾಡೋಕ್ಕಾಗ್ತಿಲ್ಲ. ಆ ದೋಷ ರಾಶಿಯನ್ನು ನಾಶ ಮಾಡೋ ಅಂತ ಆ ಕೃಷ್ಣನನ್ನು ಕೇಳ್ತಾರೆ. ಈಗ ದೋಷ ರಾಶಿ ನಾಶ ಮಾಡೋ ಅಂತ ಕೇಳಬೇಕಾದ್ರೆ ಒಂದು ಮಗು ತಂದೆಯನ್ನು ನನಗಿದು ಕೊಡಿಸು, ನನಗಿದು ಬೇಕು ಅಂತ ಬಂದು ಸಲಿಗೆಯಿಂದ ಕೇಳಬೇಕಾದ್ರೆ ಆ ತಂದೆ ಆದವನು ಮನೆಯಲ್ಲೇ ಹೇಳಿ ಕರ್ಕೊಂಡು ಬಂದಿರ್ತಾನೆ, ನೋಡಪ್ಪ ನಿಂಗೆ ಏನು ಬೇಕೋ ಅದನ್ನು ನನ್ನನ್ನು ಕೇಳು, ನಾನು ನಿನಗೆ ಕೊಡಿಸ್ತೇನೆ, ಬೇರೆಯವ್ರನ್ನ ಕೇಳಬೇಡ, ಬೇರೆಯವರು ಕೊಟ್ಟಿದ್ದು ಇಸ್ಕೋಬೇಡ, ನಾನು ನಿನಗೆ ಕೊಡಿಸ್ತೇನೆ ಅಂತ ಮನಸ್ಸನ್ನು ಪ್ರಿಪೇರ್ ಮಾಡಿ ಕರ್ಕೊಂಬಂದಿರ್ತಾನೆ. ಹಾಗೆ ಆ ಒಂದು ಗುರುಗಳ ಆದ್ಯಂತ ಕನಕದಾಸರಿಗೆ ಆ ಒಂದು ಕಾಡಿದರೆ ಎನ್ನೊಡೆಯನ ಕಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ ಅಂತ ಏನು ಅದು ಮನಸ್ಸಿನಲ್ಲಿ ಕೂತಿತ್ತು, ಆ ಗುರುಗಳ ಉಪದೇಶ ಅದನ್ನು ಇಟ್ಕೊಂಡು ಅವ್ರು ಹೇಳ್ತಾರೆ, ಕೇಶವ ನಿನ್ನನ್ನೇ, ಕೃಷ್ಣ ನಿನ್ನನ್ನೇ ಕೇಳ್ತೀನಿ. ಆದರೆ ಅದನ್ನು ಕೇಳೋದಕ್ಕೆ ಮೂಲ ತಳಹದಿ ಯಾವುದು? ಅದನ್ನು ಭಗವಂತ ಶ್ರೀಕೃಷ್ಣ, ಯಾಕೆಂದರೆ ಕೃಷ್ಣನನ್ನು ಅವರು ದರ್ಶನ ಮಾಡ್ತಿದ್ದಾರೆ. ಕನಕನ ಕಿಂಡಿಯಲ್ಲಿ ನಾವಿವತ್ತು ದರ್ಶನ ಮಾಡ್ತಿದ್ದೀವಿ, ಆದರೆ ಕನಕದಾಸರು ಶ್ರೀಕೃಷ್ಣನನ್ನು ದರ್ಶನ, ಪೂಜೆಯನ್ನು, ದರ್ಶನ ಅಂದರೆ ನಾವು ಹೇಳ್ತೀವಿ ಶಾಸ್ತ್ರ ಅಂತ, ಕನ್ನಡಿ ಅಂತ ಕರಿತೀವಿ. ಅಂದರೆ ಆ ಒಂದು ಗುರುಗಳ ಒಂದು ಮುಖೇನ ಬಿಂಬ ಪ್ರತಿಬಿಂಬ ಭಾವದಿಂದ ಆ ಭಗವಂತನನ್ನು ನೋಡ್ತಾ ಇದ್ದಾರೆ. ಆಗ ಅವರು ಕೇಳೋದು ಕೃಷ್ಣನ ಆ ಒಂದು ಮಾತು ಹೇಳ್ತಾನೆ. ಕೃಷ್ಣ ಕನಕರ ಸಂವಾದ ಇದು. ಕೃಷ್ಣ ಹೇಳ್ತಾನೆ, ಯಾವ ಮಾತು ಹೇಳ್ತಾನೆ ಅದು ಕನಕದಾಸರಿಗೆ ಮಾತ್ರ ಕಾಣಿಸಿತ್ತು, ಕೇಳಿಸಿತ್ತು. ಆದರೆ ಗುರುಗಳ ಅನುಗ್ರಹದಿಂದ ಇವತ್ತು ನಮಗೂ ಕೇಳಿಸ್ತಾ ಇದೆ, ನಮಗೂ ಗುರುಗಳು ತಿಳಿಸಿಕೊಟ್ಟಿದ್ದಾರೆ ಅನ್ನೋದನ್ನು ನಾವಿವತ್ತು ಮನಸ್ಸಿಗೆ ತಂದುಕೊಂಡು, ಇದು ಯಾವುದೂ ನಮ್ಮ ಶ್ರಮದ ಪ್ರತಿಫಲವಲ್ಲ. ನಾವೀಗ ತಾನೇ ನೋಡಿದ್ವಿ, ಸಕೃದ್ಗೀತಾಂಭಸಿ ಸ್ನಾನಂ ಸಂಸಾರ ಮಲನಾಶನಂ ಅಂತ. ಈ ಗೀತಾ ನಾವು ಮಲ ನಿರ್ಮೋಚನಂ ಪುಂಸಾಂ, ನನ್ನ ಈ ದೇಹದ ಮಲವನ್ನು ಕಳೆದುಕೊಳ್ಳೋದಕ್ಕಾಗಿ ನಾನು ಸ್ನಾನ ಮಾಡ್ತಾ ಇದ್ದೀನಿ. ಆದರೆ ಆ ಒಂದು ಸಂಸಾರ ಮಲನಾಶನ ಆಗಬೇಕಾದ್ರೆ ಸಕೃದ್ಗೀತಾಂಭಸಿ ಸ್ನಾನಂ ಅಂತ ಹೇಳಿದ್ರು ಗೀತಾ ಮಹಾತ್ಮೆಯಲ್ಲಿ. ಹಾಗೆ ಆ ಸಕೃದ್ಗೀತಾಂಭಸಿ ಸ್ನಾನಂ ಅಂದರೆ ನಾವು ಗುರುಗಳಿಗೆ ಒಂದು ಶರಣಾಗಿ ಗುರುಗಳ ಅನುಗ್ರಹದಿಂದ ನಾವು ಗೀತಾಮೃತದಲ್ಲಿ ನೋಡಿ, ಅಮೃತ ಕರುಣಿಸು ಹರಿಕಥಾಮೃತ ಸಾರದಲ್ಲಿ ನಾವು ಹೇಳ್ತೀವಿ, ಅಮೃತವನ್ನು ಕೊಡು ಸ್ವಾಮಿ ಅಂದರೆ ಇದು ಅಮೃತದಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಕನಕದಾಸರು. ಎಂತಹ ಮಹಾನ್ ಸಾಧಕರಿದ್ದಾರೆ ಅವರು. ಯಾವ ಒಂದು ಕೃಷ್ಣನ ಒಂದು ತಳಹದಿ, ಕೃಷ್ಣ ಹೇಳಿದ ಯಾವ ಮಾತು ಅವರಿಗೆ ಇದನ್ನು ಹೇಳೋದಕ್ಕೆ ಒಂದು ಪ್ರೇರಣೆ ಆಯಿತು ಅಂದರೆ, ಕೃಷ್ಣ 18ನೇ ಅಧ್ಯಾಯದಲ್ಲಿ 66ನೆಯ ಶ್ಲೋಕದಲ್ಲಿ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇಲ್ಲಿ ಆ ಒಂದು ಮೊದಲಿಗೆ ಸಾಮಾನ್ಯ ಅರ್ಥ ತಿಳ್ಕೊಳ್ಳೋಣ. ದೋಷ ರಾಶಿ ನಾಶ ಮಾಡೋ ಶ್ರೀಶಕೇಶವ ಅಂದರೆ ಅದಕ್ಕೆ ಅವರು ಹೇಗೆ ಆ ಮಗು ತಂದೆಯನ್ನು ನಂಬಿ ತಂದೆಯನ್ನೇ ಕೇಳುತ್ತೆ ಹೊರತು ಬೇರೆಯವರನ್ನು ಕೇಳೋದಿಲ್ಲ. ಆ ರೀತಿ ಆ ಕೃಷ್ಣನನ್ನೇ ಕೇಳ್ತಿದ್ದಾರೆ ಅಂದರೆ ಕೃಷ್ಣ ಮೊದಲಿಗೆ ಹೇಳಿದ್ದ ಏನಂತ, ಸರ್ವಧರ್ಮಾನ್ ಪರಿತ್ಯಜ್ಯ ಅಂದರೆ ಸರ್ವಧರ್ಮಾನ್ ಏನಪ್ಪ, ಎಲ್ಲವನ್ನ ಬಿಟ್ಟುಬಿಡು ನನ್ನ ಹತ್ರ ಬಾ ಅಂತ ಕೃಷ್ಣ ಹೇಳಿದಾನ. ಸರ್ವಕರ್ಮಾನ್ ಪರಿತ್ಯಜ್ಯ ಅಂತ ಹೇಳಿಲ್ಲ ಅವನು, ಸರ್ವಧರ್ಮಾನ್ ಪರಿತ್ಯಜ್ಯ. ಬರೀ ತ್ಯಜ್ಯ ಬಿಡು ಅಂತ ಹೇಳಿಲ್ಲ, ಪರಿತ್ಯಜ್ಯ, ಎಲ್ಲವನ್ನ ಚೆನ್ನಾಗಿ ಬಿಟ್ಟುಬಿಡು. ಎಲ್ಲಿ ಬಿಟ್ಟುಬಿಡು? ಈಗ ನಾವು ಬಿಡು ಇದನ್ನು ಅಂತ ಹೇಳ್ತೀವಿ. ಈ ಒಂದು ಸ್ಕೂಲಿಗೆ ನೀವು ಈ ಮಗುನ ಇದು ಚೆನ್ನಾಗಿಲ್ಲ ರೀ, ಈ ಸ್ಕೂಲಿಗೆ ಸೇರಿಸ್ಬೇಡಿ ಅಂತ ಒಂದಿಷ್ಟು ಲಿಸ್ಟ್ ಕೊಡ್ತೀವಿ. ಆಗ ಅವ್ರಿಗೆ ಸಿಟ್ಟು ಬರುತ್ತೆ, ಅಲ್ಲ ರೀ ಇದು ಬೇಡ 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 ಅಂತಿರಲ್ಲ, ಯಾವುದಕ್ಕೆ ಸೇರಿಸ್ಬೇಕು ಅದು ಹೇಳಿ ಅಂತ ನಾವು ಹೇಗೆ ಕೇಳ್ತೀವೋ, ಪರಿತ್ಯಜ್ಯ ಬಿಟ್ಬಿಡಿ ಅಂದರೆ ಏನು, ಎಲ್ಲಿಗೆ ಬಿಡಬೇಕು, ಯಾರ ಹತ್ರ ಬಿಡಬೇಕು ಅಂದರೆ ಪರಿತ್ಯಜ್ಯ ಅಂದರೆ ನನ್ನಲ್ಲಿ ಸಮರ್ಪಿಸು ಅಂತ. ಪರಿತ್ಯಜ್ಯ ಅಂದರೆ ಅಹಂಕರ್ತ ಅನ್ನೋ ಒಂದು ನಿನ್ನ ಇದು ಕೊಳಕು ಕೂತಿದೆಯಲ್ಲ ಮನಸ್ಸಿನಲ್ಲಿ, ಅದನ್ನು ಮೊದಲಿಗೆ ಬಿಡು. ಅದನ್ನೇ ಅವರು ಮೊದಲಿಗೆ ಹೇಳಿದ್ರು, ಈಶಾ ನಿನ್ನ ಚರಣ ಭಜನೆ, ಸ್ವಾಮಿ ನಿನ್ನ ಅನುಗ್ರಹದಿಂದ ನಿನ್ನ ಚರಣ ಭಜನೆ ಮಾಡ್ತಿದ್ದೀನಿ. ನನ್ನ ಒಂದು ಭಕ್ತರು ಏನಿದ್ದಾರೆ ಅವರಿಗೆ ನೀನು ನಿನ್ನ ಚರಣ ಭಜನೆ ಮಾಡುವ ಅವಕಾಶ ಕೊಡು. ಅವರು ತಮಗಾಗಿ ತಮ್ಮವರಿಗಾಗಿ ಮಾಡ್ತಾ ಇದ್ದಾರೆ, ಅದರಿಂದ ಮುಂದೆ ಅವರು ನರಕಾದಿ ಅನರ್ಥಗಳ
ಅರ್ಥಗಳನ್ನು ಹೊಂದುತ್ತಾ ಇದ್ದಾರೆ. ಆದರೆ ನಿನ್ನ ಚರಣ ಭಜನೆ ನಿನಗಾಗಿ, ನಿನ್ನಿಂದ, ನಿನಗಾಗಿ, ನಿನಗೋಸ್ಕರ, ನಿನ್ನ ದೆಸೆಯಿಂದ ಅಂತ ಏನು ಸಪ್ತಮಿ ಇದನ್ನು ಹೇಳ್ತೀವಿ, ಹಾಗೆ ಎಲ್ಲವೂ ನಿನಗಾಗಿ. ಶ್ರೀ ಹರಿಪ್ರಿಯತಾಮ್ ಅಂತ ಅವರು ಎಲ್ಲ ಧರ್ಮವನ್ನು ನನ್ನವರು ಅನ್ನೋದಕ್ಕಿಂತ ನನಗೆ ಕೊಟ್ಟ ಆ ಸಂಬಂಧಿಕರು, ನನಗೆ ಕೊಟ್ಟ ವಸ್ತುಗಳು ಅನ್ನೋ ಭಾವನೆ ಮೊದಲಿಗೆ ಅವರಿಗೆ ಕೊಡು, ಆಗ ದೋಷ ರಾಶಿ ತಾನಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಅಂದರೆ ಎಲ್ಲ ಧರ್ಮಗಳನ್ನು, ಎಲ್ಲ ಕರ್ತವ್ಯ ಕರ್ಮಗಳನ್ನು, ಜಡದ ಕುರಿತು ನಮಗೆ ಕರ್ತವ್ಯ ಇದೆ, ಜೀವರ ಕುರಿತು ನಮಗೆ ಈ ಮನುಷ್ಯ ದೇಹ ಬಂದ ಕ್ಷಣದಿಂದ ನಮಗೆ ಕರ್ತವ್ಯ ಶುರುವಾಗಿದೆ. ಅದೆಲ್ಲವನ್ನು ನನ್ನಲ್ಲಿ ಪರಿತ್ಯಜ್ಯ ಅಂದರೆ ಸಮರ್ಪಣೆ ಮಾಡಿಬಿಡು. ಅದನ್ನು ನಾನು ಎಂಥವನು ಅಂದರೆ ಏಕಂ ಮಾಂ, ನಾನೊಬ್ಬ ಸರ್ವೋತ್ತಮನಾಗಿದ್ದಾನೆ ಅಂತ ಕೃಷ್ಣ ತಾನೇ ಹೇಳಿದ್ದಾನೆ. ಅದಕ್ಕೆ ಈಶಾ ನಿನ್ನ ಚರಣ ಭಜನೆ ಅಂತ ಕನಕದಾಸರು ಹೇಳಿದರು. ಏಕಂ ಮಾಂ ಅಂದರೆ ಸರ್ವಶಕ್ತಿ, ನಾನು ಸರ್ವಶಕ್ತಿವಂತ, ಸರ್ವಾಧಾರಕ, ಸ್ವತಂತ್ರನಾದ ಪರಮೇಶ್ವರನಾದಂತಹ ನನಗೆ ನೀನು ಶರಣಂ ವ್ರಜ, ಶರಣು ಬಂದುಬಿಡು. ಇಲ್ಲಿ ನಮಗೆ ನೂರಾರು ರೀತಿಯಲ್ಲಿ ಆ ಮತ ಈ ಮತ ನೂರಾರು ಮತಗಳಿದೆ. ಎಲ್ಲರೂ ಒಬ್ಬೊಬ್ಬರನ್ನ ಸರ್ವೋತ್ತಮತ್ವೇನ ಪೂಜೆ ಮಾಡ್ತಿದ್ದಾರೆ. ಆದರೆ ಭಗವಂತ ಕೃಷ್ಣ ಸಾಕ್ಷಾತ್ ಹೇಳ್ತಾನೆ, ನನ್ನಲ್ಲಿ ಏಕಂ ಮಾಂ, ನನ್ನಲ್ಲಿ ನೀನು ಶರಣಂ ವ್ರಜ. ನೀನು ಆಚಾರ್ಯರು ನಮಗೇನು ಹೇಳಿದ್ದಾರೆ, ಹರಿಸರ್ವೋತ್ತಮ, ವಾಯು ಜೀವೋತ್ತಮ ಅನ್ನುವ ಒಂದು ಆ ಚಿಂತನೆಯನ್ನು ಇಟ್ಕೊಂಡು ಶರಣಂ ವ್ರಜ. ಶರಣು ಬರಬೇಕಾದ್ರೆ ನಾವು 4-6 ಒಂದು ಪ್ರಸಂಗಗಳಲ್ಲಿ ಶರಣು ಹೋಗ್ತೀವಿ. ನಮ್ಮ ಕೈಲಾಗಿಲ್ಲ ಅಂದರೆ, ಇಲ್ಲಪ್ಪ ನಮ್ಮ ಕೈಲಾಗಲ್ಲ, ನೀವು ಹೇಗೆ ಹೇಳ್ತಿರೋ ಹಾಗೆ ಅಂತ. ಹಾಗಲ್ಲ, ಭಗವಂತ ನೀನು ಸರ್ವೋತ್ತಮ, ನೀನು ಈಶಾ, ನಾನು ದಾಸ ಅನ್ನುವುದನ್ನು ನನಗೆ ಮನವರಿಕೆ ಮಾಡಿಸಿ ಅನಂತರ ನನ್ನಿಂದ ನೀನು ವಂದನೆಯನ್ನು ತೆಗೆದುಕೋ. ಈಗಲೂ ನೀನು ನನ್ನಿಂದ ವಂದನೆ ನಮಸ್ಕಾರಾದಿಗಳನ್ನು ತಗೋತಿದೆಯಾ, ಆದರೆ ಅದು ನನಗೆ ಅನಿವಾರ್ಯತೆಯಿಂದಾಗಿ ನಾನು ನಮಸ್ಕಾರ ಮಾಡ್ತಿದ್ದೀನಿ. ಈ ಮತದಲ್ಲಿ ಬಂದಿದ್ದೇನೆ, ಮನುಷ್ಯ ಜನ್ಮ ಬಂದಿದೆ ಅಂತ ತಿಳಿದು ನಮಸ್ಕಾರ ಮಾಡ್ತಿದ್ದೀನಿ. ಆದರೆ ಭಗವಂತ ನೀನು ಸರ್ವೋತ್ತಮ, ಕೇವಲ ನನಗೆ ನಮಸ್ಕಾರ ಮಾಡೋದಕ್ಕೆ ಯಾವ ನಿಮಿತ್ತವೂ ಬೇಡ. ನೀನು ಈಶಾ, ನಾನು ದಾಸ ಅನ್ನೋದಕ್ಕಾಗಿ ನಾನು ಯಾರಾದರೂ ನಾವು ಲಕ್ಷ ನಮಸ್ಕಾರ ಹಿಡ್ದಿದ್ದೀವಿ ಅಂತ ಕೇಳಿದ್ರೆ, ನಾವು ಏನಕ್ಕೆ ನಿಮ್ಮ ಇದು ಉದ್ದೇಶ ಅಂದರೆ ನೋಡಿ ಇಂಥ ಕೆಲಸಗಳಾಗಬೇಕು ನನಗೆ, ಅದಕ್ಕೆ ನಾನು 1,00,000 ನಮಸ್ಕಾರ ವ್ರತ ಮಾಡ್ತೀನಿ ಅಂತ ಹೇಳ್ತೀವಿ. ಆದರೆ ಭಗವಂತ ಈಶಾ, ನಾನು ದಾಸ, ಅದಕ್ಕಾಗಿ ನಾನು ನಮಸ್ಕಾರ ಮಾಡ್ತಾನೆ ಅನ್ನೋ ವ್ರತ ನನ್ನಿಂದ ಆಗುವಂತೆ ನೀನು ಅನುಗ್ರಹಿಸು ಅಂತಂದರೆ ಭಗವಂತ ಹೇಳ್ತಾನೆ, ನೀನು ಶರಣು ಬಾ ನನಗೆ. ಈ ಒಂದು ಶಾಸ್ತ್ರದ ಮೂಲಕ ಶರಣು ಬಾ. ನಾನು ನಿನ್ನನ್ನು ಅಹಂ ಅಂದ, ಅಹೇಯತ್ವಾತ್ ಅಹಂ ನಾಮ ಅಂತ ಹೇಳ್ತಾರೆ. ಅಹಂ ಅಂದರೆ ಏನು ಗೊತ್ತಾ, ಬಿಂಬರೂಪಿ ಭಗವಂತ ಅಂತ. ಆ ಕೃಷ್ಣ ಹೇಳ್ತಾನೆ, ನಾನಿವತ್ತು ಅವತಾರ ರೂಪದ ಕೃಷ್ಣ ಅಂತ ನನ್ನ ತಿಳಿಬೇಡಿ. ಅಹಂ ನಾನು, ಅಹೇಯತ್ವಾತ್ ಅಹಂ ನಾಮ, ನಾನು ನಿನ್ನ ಬಿಂಬರೂಪಿಯಾಗಿದ್ದೇನೆ. ಆ ನಿನ್ನ ಬಿಂಬರೂಪಿಯಾಗಿದ್ದುಕೊಂಡು ಅಹಂ ತ್ವಾ ಅಂದರೆ ನಿನ್ನ ಎಲ್ಲ ಸರ್ವ ಪಾಪೇಭ್ಯ, ನೀನು ಏನೇನು ಪಾಪಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆಯೋ ನಿನ್ನ ಎಲ್ಲ ಪಾಪಗಳನ್ನು ನಾನು ಮೋಕ್ಷಯಿಷ್ಯಾಮಿ ಮಾ ಶುಚಃ. ನೀನೇನು ಶೋಕ ಮಾಡಬೇಡಪ್ಪ ಅರ್ಜುನ, ನಾನು ನಿನ್ನ ಎಲ್ಲ ಸರ್ವ ಪಾಪಗಳನ್ನು ನಾನು ನಿನಗೆ ಒಂದು ಮೋಕ್ಷ ಮಾಡ್ತೇನೆ, ಮೋಕ್ಷಾವಸ್ಥೆಗೆ ನಿನ್ನನ್ನು ನಾನು ಕರ್ಕೊಂಡು ಹೋಗ್ತೇನೆ. ಹೊರಗಡೆನಿಂದ ಅಲ್ಲ, ಬಿಂಬನಾಗಿ ಇದ್ದು ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಂದರೆ ಮಾ ಶುಚಃ ಅಂದರೆ ಶೋಕ ಮಾಡಬೇಡ ಅರ್ಜುನ ಅಂತ. ಅವತ್ತು ಅರ್ಜುನನಿಗೆ, ಅದೇ ಅರ್ಜುನನೇ ಇವತ್ತು ಕನಕದಾಸರ ಮನಸ್ಸಿನಲ್ಲಿ ನಿಂತು ಶ್ರೀಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮನಸ್ಸಿಗೆ ಅಭಿಮಾನಿಗಳು ಇಂದ್ರದೇವರು, ಅವರೇ ಅರ್ಜುನರಾಗಿ ಬಂದಿದ್ದು. ಕಪಿಧ್ವಜನಾಗಿರ್ತಕ್ಕಂಥ ಹನುಮಂತ ದೇವರು ಶ್ರೀಮದಾಚಾರ್ಯರಾಗಿ ಬಂದಿದ್ದಾರೆ. ಇಲ್ಲಿ ಭಗವದ್ಗೀತಾ ಅನ್ನೋದು ಸಮ್ಮಿಳನವಾಗ್ಬಿಟ್ಟಿದೆ. ಆ ಉಡುಪಿ ಕೃಷ್ಣನ ಕನಕನ ಕಿಂಡಿಯಲ್ಲಿ ಇವರೆಲ್ಲರೂ ಕನಕದಾಸರಲ್ಲಿ ನಿಂತು ನಮಗೆ ಭಗವದ್ಗೀತೆಯ ಆ ಒಂದು ಮೂಲ ಒಂದು ಏನು ಕೃಷ್ಣ ಹೇಳಿದಾನೆ, ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ಏನು ಹೇಳ್ತಾರೆ, ಆ ಒಂದು ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ ಗೀತಾರ್ಥಂ ವಕ್ಷ್ಯಾಮಿ. ಎಲ್ಲರೂ ಗೀತೆಗೆ ಭಾಷ್ಯ ಬರೆದ್ರು. ಕೋ ವಿಶೇಷ, ನೀವು ಯಾಕೆ ಬರೆದಿದ್ದೀರಾ ಅಂತ ನೀವು ಕೇಳೋದಾದರೆ ನಾನು ಗೀತಾರ್ಥವನ್ನೇ ಹೇಳ್ತೀನಿ ಅಂತ ಸಂಕಲ್ಪ ಮಾಡ್ತಾರೆ. ಗೀತಾಚಾರ್ಯನಿಗೆ ಸಂಬಂಧಪಟ್ಟ ಗೀತಾ ಸಮ್ಮತವಾದಂತಹ ಅರ್ಥ. ಯಾಕೆಂದರೆ ನಾನು ಕಪಿಧ್ವಜನಾಗಿ ನಿಂತು ಭಗವದ್ಗೀತೆಯನ್ನು ಕೇಳಿದ್ದೇನೆ, ಅದಕ್ಕಾಗಿ
ಹಾಗಾಗಿ ಅರ್ಜುನ ಮನಸ್ಸಿನಲ್ಲೂ ನಾನೇ ಇದ್ದು ನಿಯಮನ ಮಾಡಿಸಿ ಕೇಳಿಸಿದ್ದೇನೆ, ಹಾಗಾಗಿ ನಾನು ಈಗ ಗೀತಾರ್ಥವನ್ನು ಹೇಳ್ತೇನೆ ಅಂತ ಏನು ಸಂಕಲ್ಪ ಮಾಡಿದ್ರು ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಒಂದು ಕನಕದಾಸರು ಹೇಳ್ತಾರೆ, ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು ಅಂದರೆ ಏನಪ್ಪ, ಅವ್ರು ಏನೋ ನಾನು ಮಾಡ್ತೀನಿ, ನಾನು ಹಂಕರ್ತ ಅಂತ ಅವ್ರಿಗಿತ್ತು ಅಂತ ನಾವು ತಿಳಿಬಾರ್ದು. ಅವರು ಶರಣು ಬಂದು ಹೇಳ್ತಾರೆ, ನನ್ನ ಎಲ್ಲ ಒಂದು ಮೊದಲನೆಯ ಸಾಲು ಅನುಸಂಧಾನ ಇರುತ್ತೆ, ಎಲ್ಲ 24 ಸ್ತೋತ್ರದಲ್ಲೂ ಹಾಗೆ ಇದೆ. ಮೊದಲನೇ ಅನುಸಂಧಾನ ಇದೆ, ಎರಡನೇ ಪ್ರಾರ್ಥನೆ ಇದೆ. ಅನುಸಂಧಾನ ಏನು, ಈಗ ಅನುಸಂಧಾನಯುಕ್ತವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅನುಸಂಧಾನದಲ್ಲಿ ನಮ್ಮ ಒಂದು ಮನಸ್ಸಿನ ಸ್ಥಿತಿ ಗೋಚರವಾಗತ್ತೆ. ಪ್ರಾರ್ಥನೆ ಏನು ಅಂದರೆ, ಈ ಅನುಸಂಧಾನ ನನಗೆ ಕೊಡು ಅನ್ನುವುದು ಒಂದು ಪ್ರಾರ್ಥನೆ ಇದೆ. ಈ ರೀತಿ ನಾನು ಮಾಡಬೇಕಾದ್ರೆ ನೀನು ನನ್ನ ದೋಷರಾಶಿ, ಸ್ವಲ್ಪವಾದರೂ ದೋಷಗಳ ರಾಶಿಯನ್ನು ಸರಿಸಿದರೆ ಮಾತ್ರ ನಿನ್ನ ಸ್ತೋತ್ರ ಮಾಡ್ತೀನಿ ಅಂದಾಗ ಕೃಷ್ಣನ ಈ ಮಾತು ಅವರಿಗೆ ವಜ್ರ ಕವಚದಂತೆ ಧೈರ್ಯ ಇರಬೇಕು. ನೋಡಿ, ಆ ಧೈರ್ಯ ಇದ್ದರೆ ನಾವು ಎಲ್ಲ ಕೆಲಸಕ್ಕೆ ಮುನ್ನುಗ್ಗೋದು. ಹೀಗೆ ಇಂತಹ ಕೃಷ್ಣನ ಮಾತು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣೌ ರಜ. ಇಲ್ಲಿ ನಾನು ಮೊದಲಿಗೆ ಹೇಳಿದೆ, ಧಾರಣಾದಿತಿ ಧರ್ಮ, ಕರ್ಮವನ್ನು ಬಿಡು ಅಂತ ಹೇಳಿಲ್ಲ. ನನ್ನ ಎಲ್ಲ ಕರ್ಮವನ್ನು ನನಗೆ ಬಿಟ್ಟು ನೀನೇ ಮಾಡು ಕೃಷ್ಣ, ಎಲ್ಲ ಕರ್ಮ ನಾನು ಸುಮ್ಮನೆ ಕೂತ್ಕೋತೀನಿ ಅಂತ ಅವನು ಹೇಳು ಅಂತ ಹೇಳಿಲ್ಲ. ಸರ್ವಧರ್ಮಾನ್ ಪರಿತ್ಯಜ್ಯ ಅಂದರೆ ಬರೀ ತ್ಯಜ್ಯ ಬಿಡು ಅಂತ ಹೇಳಿಲ್ಲ, ನನ್ನಲ್ಲಿ ಬಿಡು, ನನಗೆ ಕೊಡು ಅಂತ ಹೇಳಿರೋದು. ಈಗ ಸರ್ವಧರ್ಮ ಅನ್ನೋದನ್ನು ಮೊದಲಿಗೆ ನಾವು ನೋಡೋಣ. ಏನು ಧರ್ಮ ಅಂತ ಕೇಳಿದ್ರೆ, ನೋಡಿ, ನಾವು ಪ್ರತಿದಿನ ಬದುಕಿನಲ್ಲಿ ನೋಡ್ತೀವಿ, ಮಾತೃಧರ್ಮ, ಪಿತೃಧರ್ಮ, ವಕ್ತೃಧರ್ಮ, ಶ್ರೋತೃಧರ್ಮ, ನಿರ್ವಾಹಕ ಧರ್ಮ, ಮನುಷ್ಯ ಧರ್ಮ, ಸ್ತ್ರೀ ಧರ್ಮ, ಪುತ್ರ ಧರ್ಮ, ಹೀಗೆ ನಾನಾ ಪ್ರಕಾರವಾದಂತಹ ಧರ್ಮಗಳು ಇದೆ. ಈ ಧರ್ಮಗಳನ್ನು ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಹೇಳಿದ. ಇದೆಲ್ಲವನ್ನು ನನಗೆ ಕೊಡು ಅಂತ ಕೃಷ್ಣ ಹೇಳಿದ್ದಾನೆ. ಮೊದಲಿಗೆ ಒಂದೇ ಒಂದು ಧರ್ಮವನ್ನು ನೋಡೋಣ, ಮಾತೃಧರ್ಮವನ್ನು ನೋಡೋಣ. ಅದಕ್ಕೆ ಉದಾಹರಣೆಯಾಗಿ ನಿಂತಿರೋಳು ಸುನೀತಿಯಾಗಿದ್ದಾಳೆ. ಈಗ ಅವಳು ತನ್ನ ಮಾತೃಧರ್ಮವನ್ನು ನಿರ್ವಹಣೆ ಮಾಡಿದ್ಲು. ಆ ಮಗು ಅಳ್ತಾ ಓಡಿ ಬಂತು, ನನಗೆ ಹೀಗಾಯಿತು ಆ ಸ್ಥಾನದಲ್ಲಿ ಅಂತ ಬಂದಾಗ ಅವಳ ಮಾತೃಧರ್ಮ ಜಾಗೃತವಾಗುತ್ತೆ. ಸುನೀತಿಯ ಮಾತೃಧರ್ಮ. ಅವಳು ಹೇಳ್ತಾಳೆ, ಆ ಒಂದು ಚಿಕ್ಕಮ್ಮನನ್ನು ಬೈಬೇಡಪ್ಪ, ಸುರುಚಿಯನ್ನು ಬೈಬೇಡ, ನಿನಗೆ ಏನು ಬೇಕಿದ್ದರೂ ಭಗವಂತನನ್ನು ನೀನು ಆರಾಧನೆ ಮಾಡು, ಹೋಗು ಆರಾಧನೆ ಮಾಡು. ಇವತ್ತು ಧ್ರುವಕರಾರ್ಚಿತ ಕೇಶವ ಆ ಸುನೀತಿಯ ಸ್ಮರಣೆ ಮಾಡಿದಾಗ ಆ ಧ್ರುವರಾಜರು ಹೇಳ್ತಾರೆ, ಮೊದಲಿಗೆ ನನ್ನ ತಾಯಿಯಿಂದಾಗಿ ನಾನು ಭಗವಂತನನ್ನು ಕಂಡೆ, ತಾಯಿ ನಿಮಿತ್ತಳಾದ್ಲು. ಹೀಗೆ ಮಾತೃಧರ್ಮ ಜಾಗೃತವಾಯಿತು. ಧ್ರುವನನ್ನು ಅವಳು ಯಾವ ಒಂದು ನಿರ್ಧಾರವನ್ನು ತಗೋಬೋದಿತ್ತು. ಅವಳು ಏನು ಬೇಕಾದರೂ ಅವಳು ಸುರುಚಿಯನ್ನು ಬೈತಾ ಕೊಡ್ಬೋದಿತ್ತು, ಅಥವಾ ತನ್ನ ನ್ಯಾಯ ಕೇಳ್ಬೋದಿತ್ತು. ಹೋಗಿ ರಾಜ ಸಭೆಯಲ್ಲಿ, ನಾನು ನಿನ್ನ ಹೆಂಡತಿ, ನನ್ನ ಮಗ ಯಾಕೆ ನಿನ್ನ ತೊಡೆಯ ಮೇಲೆ ಕುಳಿತುಕೋಬಾರ್ದು. ಹೀಗೆ ಜೀವರ ಹತ್ರ ಹೋಗಲಿಲ್ಲ, ಜಡವನ್ನ ಹತ್ರ ಹೋಗಲಿಲ್ಲ. ಕೇವಲ ಅವಳು ಭಗವಂತನ ಆರಾಧನೆಯಿಂದ ಇದೆಲ್ಲದಕ್ಕಿಂತ ಮೀರಿದವನು, ಜಡ ಮತ್ತು ಜೀವರಿಗಿಂತ ಮೀರಿದವನು, ವಿಲಕ್ಷಣನಾದವನು ಭಗವಂತ. ಅವನನ್ನು ನೀನು ಆರಾಧನೆ ಮಾಡು. ಅವನು ಹೇಳ್ತಾನೆ, ಎಲ್ಲ ಕಡೆಯಲ್ಲಿ ನಾನಿದ್ದೇನೆ ಅಂತ ಭಗವಂತ ಹೇಳ್ತಾನೆ. ಆ ಭಗವಂತ ನಿನಗೆ ಕೊಟ್ಟಿರುವ ಸೂಚನೆ ಇದು. ಇದನ್ನು ಯಾರಾದರೂ ನಮಗೆ ಅನಾದರ ಮಾಡಿದ್ರು, ನಮ್ಮನ್ನು ಒಪ್ಕೊಂಡಿಲ್ಲ ಅಂದರೆ ಅವರು ನಮಗೆ ನಮ್ಮ ಸಾಧನೆಗೆ ಆ ಒಂದು ಮಾರ್ಗ ಅದು ಅಲ್ಲ ಅಂತ ತಿಳಿದು ನಾವು ಯೋಚನೆ ಮಾಡಿ ಮುಂದೆ ಹೋಗಬೇಕೆ ಹೊರತು ಅವರನ್ನು ಬೈಕೊಳ್ತಾ ಕೂಡಬಾರ್ದು ಅನ್ನೋದು ಸುನೀತಿ ನಮಗೆ ತೋರಿಸಿದ್ದಾಳೆ. ಧರ್ಮಿಷ್ಠತೆಯಿಂದ ಇರುವಂಥ ಮಾತೃಧರ್ಮವನ್ನು ಅವತ್ತು ಪರಿಪಾಲನೆ ಮಾಡಿ, ಸ್ವಾಮಿ ಎಂಥ ಒಂದು ದಾಢ್ಯತೆ ಇರಬೇಕು ಸುನೀತಿಗೆ. ಪುಟ್ಟ ಮಗು 5 ವರ್ಷದ ಕಂದನನ್ನು ಕಾಡಿಗೆ ಕಳಿಸಿ, ನೀನು ಹೋಗು ಕೇಶವನನ್ನು ಆರಾಧನೆ ಮಾಡು, ನಿನಗೆ ಗುರುಗಳು ಸಿಗ್ತಾರೆ. ಎಲ್ಲ ತಾಯಿಯ ಧರ್ಮಿಷ್ಠ ತಾಯಿ ಆಶೀರ್ವಾದ ಮಾಡಿದ್ದಕ್ಕೆ ಅಲ್ಲಿ ಆ ಧಾರ್ಮಿಕ ಸಂತಾನ ಧ್ರುವರಾಜರು ಇಂತಹ ಒಂದು ಇದಕ್ಕೆ ಆ ಪುತ್ರ ಧರ್ಮವನ್ನು ಅವರು ಪರಿಪಾಲನೆ ಮಾಡ್ತಾರೆ. ಈಗ ಮಕ್ಕಳು ತಂದೆ ತಾಯಿಯ ಮಾತನ್ನು ಕೇಳಬೇಕು ಅಂತ ಧರ್ಮ ಇದೆ. ಆದರೆ ಮಕ್ಕಳು ಇವತ್ತಿನ ಒಂದು ಕಾಲದಲ್ಲಿ ಅವ್ರು ಹೇಳ್ದಂಗೆ ನನಗೆ ಬರುತ್ತಲ್ಲ, ನಾನೇ ಸರಿಗೆಲ್ಲ ತಿಳ್ಕೊತಾ ಇದ್ದೀನಿ, ನಾನು ಇಷ್ಟ ಬಂದಂಗೆ ಮಾಡ್ತೀನಿ. ಆದರೆ ಮಾತೃಧರ್ಮವೂ ಪರಿಪಾಲನೆ ಆಗಬೇಕು, ಪುತ್ರ ಧರ್ಮವೂ ಪರಿಪಾಲನೆ ಆಗಬೇಕು. ಅವತ್ತು ಧ್ರುವರಾಜರು ಸುನೀತಿಯ ಮಾತನ್ನು ಕೇಳಿದ್ರು. ಆ ಒಂದು ಧರ್ಮವನ್ನು, ಆ ಪುತ್ರ ಧರ್ಮವನ್ನು ಪರಿಪಾಲನೆ ಮಾಡಿದ್ದಕ್ಕೆ ಅವರು
ಆ ಒಂದು ಕೇಶವನನ್ನು ಕಂಡರು ಅಂತ ಹೇಳ್ತೀವಿ. ಮಣೂರಿನಲ್ಲಿ ಧ್ರುವ ಕರಾರ್ಚಿತ ಕೇಶವನಿದ್ದಾನೆ. ಇವತ್ತು ಆ ಕೇಶವನನ್ನು ಧ್ರುವರಾಜರ ಮುಖೇನ ನಾವು ಪ್ರಾರ್ಥನೆ ಮಾಡ್ತಾ ಸ್ವಾಮಿ ಕೇಶವನ ಅನುಗ್ರಹವನ್ನು, ಪುತ್ರ ಧರ್ಮವನ್ನು ಆಚರಣೆ, ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಇದನ್ನು ಸುನೀತಿ ಸಾಕ್ಷಾತ್ತಾಗಿ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಕ್ಕೆ ಅವಳಿಗೂ ಅವಳ ಮಗನಿಗೂ ಅವಳ ಕುಲಕ್ಕೆ ಭಗವಂತ ಅನುಗ್ರಹ ಮಾಡ್ದ. ಹೀಗೆ ಎಲ್ಲ ಧರ್ಮಗಳಲ್ಲಿ ಈಗ ನನಗೆ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು ಅಂತ ಹೇಳಿದ್ನಲ್ಲ, ನಾನು ಏನು ಈ ಎಲ್ಲ ಧರ್ಮದ ಪರಿಪಾಲನೆ ಹಾಗಾದರೆ ಎಲ್ಲ ಬಿಟ್ಬಿಡ್ಬೇಕಾ? ನಾವು ಸುನೀತಿ ಥರ ಕಾಡಿಗೆ ಹೋಗೋಣ. ಸುನೀತಿ ಹೋದ್ಲ ಕಾಡಿಗೆ, ಮಗುವನ್ನು ಕಳಿಸಿದ್ಲು. ಸುನೀತಿ ತಾನು ಹೋಗ್ಬೋದಿತ್ತಲ್ಲ, ನಡಿ ಮಗು ನಾವಿಬ್ಬರೂ ಹೋಗೋಣ, ಇಬ್ಬರೂ ತಪಸ್ಸು ಮಾಡೋಣ ಅಂತ. ಅಲ್ಲ, ತಾಯಿಯ ಧರ್ಮ ನಾನು ನಿನಗೆ ಬೋಧಿಸಿದ್ದೇನೆ, ಆದರೆ ಹೆಂಡತಿಯ ಧರ್ಮ, ನಾನು ಇಲ್ಲಿ ನನ್ನ ಗಂಡನ ಜೊತೆ ಇರೋದೇ ಹೆಂಡತಿಗೆ ಒಂದು ಧರ್ಮ ಇದೆ. ಆದರೆ ನನ್ನ ಸಂಪೂರ್ಣ ಮಾತೃವಿನಲ್ಲಿ ನಿಂತು ನುಡಿದ ಮಾತುಗಳು ಭಗವಂತನದು ಅಂತ ನಾವು ತಿಳಿತಾ ಇದನ್ನು ಈ ಅಹಂಕರ್ತ ಅನ್ನೋದು, ನಾವು ಧರ್ಮಾಚರಣೆ ಮಾಡ್ತೀವಿ ಆದರೆ ಅದರಲ್ಲಿ ಅಹಂಕರ್ತ ಅನ್ನುವುದೇ ತುಂಬಿದೆ. ಅದನ್ನು ಬಿಡು ಅಂತ ಭಗವಂತ ಹೇಳ್ತಾನೆ. ಮೊದಲಿಗೆ ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲವನ್ನು ಬಿಡುವಲ್ಲ, ನಾನು ನನ್ನದು ನಾನು ಮಾಡ್ತಿದ್ದೇನೆ ಅನ್ನೋ ಆ ಭ್ರಮೆ ಇದೆಯಲ್ಲ, ಈ ದೇಹನೇ ನಾನು ಅಂತ ಇದೆಯಲ್ಲ, ಆ ಪಂಚಭೇದಗಳನ್ನು ನೀನು ಮನಸ್ಸಿಗೆ ತಂದುಕೋ. ಯಾರೇ ಆಗಲಿ ನಮಗೆ ಮಾತನಾಡುವಾಗ ಅವು ಯಾರು ಹೇಳ್ತಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಏನು ಹೇಳ್ತಿದ್ದಾರೆ ಅನ್ನೋದು ಮುಖ್ಯವಾಗಬೇಕು ನಮಗೆ. ನನ್ನ ಈ ಒಂದು ಅಹಂಕರ್ತ ಅನ್ನೋದನ್ನು ಬಿಟ್ಟು ನಾಹಂಕರ್ತ ಅನ್ನುವ ಚಿಂತನೆಯೊಂದಿಗೆ ನಿನ್ನ ಭಜನೆಯನ್ನು ಮಾಡಬೇಕು ಕೃಷ್ಣ ಅಂತ ಕೇಳ್ತಾರೆ. ಅಲ್ಲಿ ಇನ್ನೂ ಒಂದು ಇದಿದೆ ನೋಡಿ, ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು ಅಂದರೆ, ಇನ್ನೊಂದು ಆ ಶ್ರೀಕೃಷ್ಣನ ಭಗವದ್ಗೀತೆಯ ವಾಕ್ಯ ಆ ಗುರುಗಳ ಮನಸ್ಸಿನಲ್ಲಿ ಇರುತ್ತೆ. 12ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ನೀನು ಭಜನೆ ಮಾಡಬೇಕು ಅಂತ ಅನ್ನೋದಕ್ಕೆ ನೀನು ಹೇಗೆ ಭಜನೆ ಮಾಡಬೇಕು ಅಂತ ಕೃಷ್ಣನೇ ಹೇಳಿದ್ದಾನೆ. ಅದಕ್ಕೆ ಅವ್ರು ಹೇಳಿದ್ರು, ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು. ಸುಮ್ಮನೆ ಏನೋ ಒಂದು ಪದ ಹಾಕಿಲ್ಲ, ಆ ಪದದ ಒಂದು ಆ ಒಳಗಡೆ ಇರ್ತಕ್ಕಂಥ ವೈಭವವನ್ನು ನಾವು ತಿಳಿಯೋಣ. ಅಲ್ಲಿ ಕೃಷ್ಣ ಹೇಳ್ತಾನೆ, 12ನೇ ಅಧ್ಯಾಯ ಭಕ್ತಿ ಯೋಗದಲ್ಲಿ ಹೇಳ್ತಾನೆ, ಮೈ ಏವ ಮನ ಆಧತ್ಸ್ವ ಮಯಿ ಬುದ್ಧಿನ್ ನಿವೇಶಯ ನಿವಸೇಷ್ಯಸಿ ಮೈ ಏವ ಅತ ಊರ್ಧ್ವನ್ ನ ಸಂಶಯ. ಅಂದರೆ ಏನು? ಕೃಷ್ಣನ ಈ ಆದೇಶ ಆ ಒಂದು ಇದರಲ್ಲಿದೆ, ಮೈ ಏವ ಮನ ಆಧತ್ಸ್ವ, ನನ್ನಲ್ಲೇ ನೀನು ಮನಸ್ಸನ್ನು ತೊಡಗಿಸು, ಬುದ್ಧಿಯನ್ನು ನನ್ನಲ್ಲೇ ತೊಡಗಿಸು. ನೀನು ಆ ನಂತರ ಊರ್ಧ್ವನಾಮಕನಾದ ನನ್ನನ್ನು ನೀನು ನನ್ನಲ್ಲಿ ಬರುತ್ತೀಯ, ನನಗೆ ಅಂದರೆ ಮೋಕ್ಷಾವಸ್ಥೆಯನ್ನು ತಲುಪುತ್ತೀಯ. ನ ಸಂಶಯ ಅಂತ ಹೇಳ್ಬಿಟ್ಟ. ಮೈ ಏವ ಮನ ಆಧತ್ಸ್ವ ಮೈ ಬುದ್ಧಿ ನಿವೇಶಯ. ಮನಸ್ಸು ಬುದ್ಧಿ ಇವತ್ತು ಜಡ ಜೀವರಲ್ಲಿ ನಮಗೆ ಕೆಲಸ ಮಾಡ್ತಿದೆ. ಆದರೆ ದೇವನ ವಿಷಯ ಬಂದಾಗ ನಮಗೆ ಹೇಳ್ತೀವಿ, ಈ ಎಲ್ಲರೊಂದಿಗೆ ನೀನು 10ರಲ್ಲಿ 11 ಅಂತ ಹೇಳ್ತೀವಲ್ಲ, ಹಾಗೆ ಆ ರೀತಿಯಾಗಿ ನಾನು ನಿನ್ನ ಚರಣ ಭಜನೆ ಮಾಡ್ತಿದ್ದೀನಿ ಸ್ವಾಮಿ, ಆದರೆ ನೀನೇ ಬೇಕು ಅಂತ ಹೇಗೆ ಧ್ರುವರಾಜರು ಆ ತಾಯಿಯ ಮಾತನ್ನು ಕೇಳಿ, ಆ ನಾರದರ ಮಾತನ್ನು ಕೇಳಿ ಹೋದರೋ, ಹಾಗೆ ನನಗೂ ಅಂತಹ ಗುರುಗಳನ್ನು ಕೊಡು, ಅಂತಹ ಕಿಚ್ಚನ್ನು ಕೊಡು. ಹೇಗೆ ಧ್ರುವರಾಜರು ಒಂದು ಬಾಲಕ, ಅವರಿಗೆ ಎಂತಹ ಕಿಚ್ಚು ಬಂತು ಅಂದರೆ ಮನಸ್ಸು ಬುದ್ಧಿ ಎಲ್ಲವನ್ನ ಭಗವಂತನಲ್ಲಿ ವಿನಿಯೋಗಿಸಿದರು. ಹಾಗೆ ನನಗೆ ತತ್ಕಾಲದಲ್ಲಿ ಮೊದಲಿಗೆ ಪ್ರಾಥಮಿಕವಾಗಿ ನನಗೆ ನನ್ನ ಮನಸ್ಸು ಬುದ್ಧಿ ನೀ ಎರಡರಿಂದ ನಿನ್ನ ಸೇವಾ ಮಾಡುವಂತಹ ಅವಕಾಶ ಕೊಡು. ಸೇವಾ ಅಂದರೆ ನಾವು ಕಾಯಕ ಸೇವಾ, ನಾನು ನಮಸ್ಕಾರ ಮಾಡಿದೆ, ಸ್ನಾನ ಮಾಡಿದೆ, ದೀಪ ಹಚ್ಚಿದೆ, ಇದರಲ್ಲೇ ನಾವು ತೃಪ್ತಿ ಪಡ್ಕೋತಿದ್ದೀವಿ. ಅದನ್ನು ಸ್ವಲ್ಪ ಮನಪೂರ್ವಕವಾಗಿ ಮಾಡ್ತಿದ್ದೀವಿ. ಬೇಗ ಪೂಜೆ ಮಾಡಬೇಕಪ್ಪ, ನಾವು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು, ಹೀಗೆ ನಮಗೆ ಜೀವರ ಕಡೆ ಮನಸ್ಸು ಹರಿತಿದೆ, ಜಡದ ಕಡೆನೂ ಅಡುಗೆ ಮಾಡಬೇಕು, ಇದು ಮಾಡಬೇಕು, ಹೀಗೆ ಆ ಜಡಜೀವರ ಕಡೆ ಮನಸ್ಸು ಹರಿತಿದೆ. ಆದರೆ ನಿನ್ನಲ್ಲಿಯೇ ಮೈ ಏವ ಮನ ಆಧತ್ಸ್ವ ಅಂತ ಏನು ಕೃಷ್ಣ ಹೇಳಿದಾನೆ, ಆ ರೀತಿ ನಮಗೆ ಬರ್ತಾ ಇಲ್ಲ. ಅದಕ್ಕೆ ಕನಕದಾಸರು ಅವನನ್ನೇ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನೀನು ಹೇಗೆ ಹೇಳಿದ್ಯಾ, ಆದರೆ ನನಗೆ ನೀನು ಈ ರೀತಿ ಅನುಗ್ರಹ ಮಾಡು. ನೀನು ಅನುಗ್ರಹ ಮಾಡಿದರೆ ಮಾತ್ರ ನಿನ್ನ ಮಾತನ್ನು ನಾನು ಪರಿಪಾಲನೆ ಮಾಡಬಹುದು ಅಂತ ಹೇಳಿ, ಈ ಮನ ಆಧತ್ಸ್ವ ಮೈ ಬುದ್ಧಿ ನಿವೇಶಯ, ನೀನು ನನ್ನೊಳಗೆ ಪ್ರವೇಶ ಮಾಡು ಕೃಷ್ಣ ಅಂತ ಕೇಳ್ತಾರೆ. ನೀನು ಮಾಡಿದರೆ ಅವ್ಯಕ್ತ ತತ್ವಕ್ಕೆ ನಿಯಾಮಕನಾದಂತಹ ಕೇಶವ, ನೀನು ನನ್ನೊಳಗಿದ್ದು
ತತ್ವಾಭಿಮಾನಿಗಳಿಗೆ ಮುಖ್ಯಪ್ರಾಣನ ಮೂಲಕ ಪ್ರೇರಣೆ ಮಾಡಿದ್ರೆ ನನ್ನ ಮನಸ್ಸು ಬುದ್ಧಿ ನಿನ್ನಲ್ಲಿಯೇ ತೊಡಗತ್ತೆ. ಇವತ್ತಿನಂತೆ ನನಗೆ ಅದೂ ಬೇಕು, ಜಡವೂ ಬೇಕು, ಜೀವರೂ ಬೇಕು ಅಂತ ನಾವೇನು ಭಜನೆ ಮಾಡ್ತಿದ್ದೀವಿ ಅದಕ್ಕಿಂತ ಉತ್ತಮ ಹಂತವನ್ನು ನಮಗೆ ಕೊಡು, ಭಜನೆ ನನ್ನಿಂದ ಮಾಡಿಸು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಈ ರೀತಿಯಲ್ಲಿ ನಾವು ಈ ಎರಡೂ ಭಗವಂತನ ಮಾತುಗಳು, ಈ ಭಗವಂತನ ಮಾತುಗಳು ಅಂದರೆ ಅದು ಒಂದು ರೀತಿಯಲ್ಲಿ ಸರ್ವಶಾಸ್ತ್ರಮಿದಂ ಪುಣ್ಯಂ ಯಪ್ಪಠೇತ್ ಪ್ರಯತಃ ಪುಮಾನ್ ಅಂತ ಹೇಳ್ಬಿಟ್ರು. ಎಲ್ಲ ಶಾಸ್ತ್ರದ ಸಾರ ಶ್ರೀಕೃಷ್ಣನ ಮಾತು. ಅದು ವೇದವ್ಯಾಸರಿಂದ ಆ ಒಂದು ಗಂಗೆ ಜಡಗಂಗೆ ಭಗವಂತನ ಪಾದೋದಕವಾದರೆ, ಆ ಒಂದು ಗೀತಾಗಂಗೆ ಆ ವೇದವ್ಯಾಸರ ಮುಖದಿಂದ ಶ್ರೀ ವಾಸಿಷ್ಠ ಕೃಷ್ಣ ಯಾದವ ಕೃಷ್ಣರ ಮುಖದಿಂದ ಹರಿದು ವಾಕ್ ಪ್ರವಾಹ ಬಂದಿದೆ. ಆ ಪ್ರವಾಹದಲ್ಲಿ ನಾವು ಮುಳುಗಿ ಏಳಬೇಕು, ಸ್ನಾನ ಮಾಡಬೇಕು. ಧನುರ್ಮಾಸದಲ್ಲಿ ಸ್ನಾನ, ಪೂಜಾ, ಪಾರಣ ಎಲ್ಲದಕ್ಕೂ ಮಹತ್ವ. ಈಗ ಜೀವನಿಗೆ ನಿನ್ನೆ ಹೇಳಿದಂತೆ ಆ ಸದ್ಗುರುವಿನ ಉಪದೇಶವೇ ಆ ಒಂದು ಜೀವನಿಗೆ ಆಹಾರ. ಇಂಥ ಆಹಾರವನ್ನು ಸೂರ್ಯೋದಯಕ್ಕಿಂತ ಮುಂಚೆ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು. ಆ ಕೇಶವ ನಾಮದಲ್ಲಿ ಕನಕದಾಸರು ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನೋ, ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ ಅಂತ ಏನು ದೇವರ ಪೂಜೆ ಮಾಡಿದ್ದಾರೆ ಅದರಲ್ಲಿ ಆ ಭಗವದ್ಗೀತೆಯ ಅನುಸಂಧಾನ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಭಗವಂತನ ಅಭಯದಂಥ ಮಾತು. ನಾನು ನಿನ್ನ ಎಲ್ಲ ಪಾಪಗಳನ್ನು ನಿವಾರಣೆ ಮಾಡ್ತೇನೆ ಎನ್ನುವ ಆ ಒಂದು ಪ್ರಸನ್ನಮಯವಾದಂತಹ ಭಗವಂತನ ಗುಣಚಿತ್ರಣಕ್ಕೆ ನಾವು ನಮಿಸ್ತಾ, ಮತ್ತು ಬುದ್ಧಿ ಹೇಳ್ತಾನೆ ಭಗವಂತ. ಅಂದರೆ ಬರೀ ಅಭಯ ಕೊಟ್ಟರೆ ಸಾಲದು, ನಾನು ನಿನ್ನೊಂದಿಗೆ ಇದ್ದೇನೆ ಅಂತ ಹೇಳಿದ್ರೆ ಸಾಲು, ನನಗೆ ಅನುಭವಕ್ಕೆ ಬರಬೇಕಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಮಯ್ಯೇವ ಮನ ಆಧತ್ಸ್ವ ಮಯಿ ಬುದ್ಧಿ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ತೌರ್ಧ್ವನ್ನ ಸಂಶಯ. ಅದು ದಾರ್ಢ್ಯತೆಯಿಂದ ಕೇವಲ ಇದ್ದೇನೆ ಅಲ್ಲ, ನಾನು ನಿನ್ನೊಂದಿಗೆ ಇದ್ದೇನೆ, ಮನಸ್ಸು ಬುದ್ಧಿಯಲ್ಲಿ ನಿಂತು ನಿನ್ನಿಂದ ನಾನು ಭಜನೆ ಮಾಡಿಸಿಕೊಳ್ತೇನೆ ಅಂತ ನೀನು ಸಂಕಲ್ಪ ಮಾಡಬೇಕು. ಕೃಷ್ಣ, ನಾನು ಮಾಡ್ತೀನಿ ಚರಣ ಭಜನೆ, ಆಶೆಯಿಂದ ಮಾಡುವಿನ, ಆಶೆಯಿಂದ ಮನಪೂರ್ವಕವಾಗಿ ಪ್ರಯತ್ನ ಅಂದ್ರೇನು? ಬುದ್ಧಿಯಿಂದ ತಾನೇ ನಾವು ಪ್ರಯತ್ನ ಮಾಡೋದು, ಮನಸ್ಸಿನಿಂದ ನಾವು ಆಶೆ ಬರುತ್ತೆ. ಆ ಮನಪೂರ್ವಕವಾಗಿ ಬುದ್ಧಿಪೂರ್ವಕವಾಗಿ ನಿನ್ನನ್ನು ಸ್ಮರಣೆ ಮಾಡುವಂತಹ ಅವಕಾಶ ಕೊಡುವಂಥ ಧನುರ್ನಾರಾಯಣನಲ್ಲಿ ನಾವು ಪ್ರಾತಃ ಕಾಲದಲ್ಲಿ ಪ್ರಾರ್ಥನೆ ಮಾಡೋಣ. ಕನಕದಾಸರು ಯಮಾಂಶರು ಅವರ ಒಂದು ಮಾತು, ನಮಗೆ ಮೃತ್ಯು ಅಂದ್ರೇ ಒಂದು ರೀತಿಯಲ್ಲಿ ಜನನ ಮರಣ, ಆ ಒಂದು ಮರಣದ ಬಗ್ಗೆ ಬಹಳ ಭಯ ಇದೆ. ನಾವು ಆ ಯಮದೇವರ ಒಂದು ಮುಖವನ್ನು ಮಾತ್ರ ನೋಡಿದ್ದೇವೆ, ಆದರೆ ಯಮದೇವರು ಪರಮ ಕರುಣಾಶಾಲಿಗಳು. ಅವರು ಹೇಳಿದ ಮಾತನ್ನು ಶ್ರೀಕೃಷ್ಣನಲ್ಲಿ, ಯಾಕೆಂದರೆ ನರನ ನಾರಾಯಣನ ಹರಿಕೃಷ್ಣರ ಪಡೆದೆ ಪುರುಷಾರ್ಥ ತೆರದಲ್ಲಿ ತರಣಿ ಶಶಿಶತರೂಪರಿಗೆ ಸಮನೆನಿಸಿ ಪಾಪಿಗಳ ನಿರಯದೊಳು ನೆಲೆಗೊಳಿಸಿ ಸಜ್ಜನ ನೆರವಿಯನು ಪಾಲಿಸುವ ಔದುಂಬರ ಸಲಹೆಮ್ಮ ಬಿಡದಲೇ ಪರಮ ಕರುಣದಲ್ಲಿ ಅಂತ ಯಮದೇವರ ಸ್ತೋತ್ರವಿದೆ. ನರನ ನಾರಾಯಣನ ಹರಿಕೃಷ್ಣರ ಪಡೆದೆ ಪುರುಷಾರ್ಥ ತೆರದಲ್ಲಿ. ಆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನೋದು ಪುರುಷಾರ್ಥಗಳು. ಅದರಂತೆ 4 ಜನರನ್ನು ನೀನು ಪಡೆದೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಆ ಒಂದು ಸಪತ್ನೀಕರಾದಂತಹ ಯಮದೇವರು ಸೌಮ್ಯ ರೂಪದಿಂದ ಇವತ್ತು ನಮಗೆ ಕನಕದಾಸರಲ್ಲಿ ನಿಂತು ಇದನ್ನು ಕೃಷ್ಣನಲ್ಲಿ ನಮಗಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಕೃಷ್ಣ ಅವರಿಗೆ ಪ್ರಸಾದ ಕೊಟ್ಟಿದ್ದಾನೆ. ಇದು ಜ್ಞಾನ ಪ್ರಸಾದ. ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿಗೆ, ಆ ಒಂದು ಇಡೀ ನಮ್ಮ ಜೀವನಕ್ಕೆ, ಇವತ್ತಿನ ಏನು ಬೆಳಗಿನಿಂದ ರಾತ್ರಿವರೆಗೆ, ರಾತ್ರಿಯಿಂದ ಮತ್ತೆ ಬೆಳಗ್ಗೆವರೆಗೆ ನಾವೇನೇನು ಮಾಡ್ತೀವಿ ಅದರಲ್ಲಿ ಆ ಭಗವಂತನ ಈ ಜ್ಞಾನ ಪ್ರಸಾದ. ಈ ಆಹಾರ ಸ್ವೀಕಾರ ಮಾಡಿದ್ರೆ ಆಹಾರದ ಸೂಕ್ಷ್ಮ ಭಾಗ ಹೇಗೆ ಮನಸ್ಸಾಗುತ್ತೋ ಹಾಗೆ ಈ ಜ್ಞಾನ ಪ್ರಸಾದವನ್ನು ಇವತ್ತು ನಾವು ಸ್ವೀಕಾರ ಮಾಡಿದ್ದೀವಿ. ಈ ಜ್ಞಾನ ಪ್ರಸಾದದಿಂದಾಗಿ ನಾವು ನಾಳೆಯ ಚಿಂತನೆಯನ್ನು ಮಾಡುವುದಕ್ಕೆ ತುಷ್ಟಿ, ಪುಷ್ಟಿ, ಬಲ ಎಲ್ಲವನ್ನು ಪ್ರಾರ್ಥನೆ ಮಾಡ್ತಾ, ನಾಹಂ ಕರ್ತ ಹರಿಕರ್ತ ಅಂತ ಹೇಳ್ತಾ, ಗುರುಗಳ ಸ್ಮರಣೆ ಬಹಳ ವಿಶೇಷವಾಗಿದೆ. ಇಂತಹ ಒಂದು ಜ್ಞಾನವನ್ನು ಕೊಟ್ಟಂತಹ ಗುರುಗಳನ್ನು ಸ್ಮರಣೆ ಮಾಡ್ತಾ, ಸರ್ವಂ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು.